ಹಾಯ್ ಹಲೋ ನಮಸ್ತೆ ಗಾಯ್ಸ್, ಎಲ್ರಿಗೂ ಸತೀಶ್ ಮಾಲತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಬಂದಿದ್ದೇವೆ ಚಿತ್ತಾಪುರ ತಾಲೂಕಲ್ಲಿರ್ತಕ್ಕಂಥ ಸನ್ನತಿ ಗ್ರಾಮಕ್ಕೆ. ಸೊ ಸನ್ನತಿ ಗ್ರಾಮದಲ್ಲಿ ಒಂದು ಆರ್ಕಿಯಾಲಜಿಕಲ್ ಸೈಟ್ ಇದೆ. ಆ್ಯಕ್ಚುಲಿ ಒಳಗಡೆ ನೋಡಿದ್ವಿ, ನಮಗೆ ಯಾವುದೇ ಒಳಗಡೆ ಹೋಗಲಿಕ್ಕೆ ಪರ್ಮಿಷನ್ಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹೊರಗಡೆ ಒಂದು ನಮಗೆ ಅಶೋಕನ ವಿಗ್ರಹ ಕಾಣಿಸುತ್ತೆ. ಸೊ ಅದರ ಹತ್ರದಿಂದ ನಾವು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಆ ಒಂದು ಆರ್ಕಿಯಾಲಜಿಕಲ್ ಸೈಟ್ ಒಳಗಡೆ ಅಲೋ ಮಾಡಬೇಕು. ಮಾಡಿದ್ರೆ ಇಲ್ಲಿಂದ ಕೆಲವೊಂದು ವಿಡಿಯೋಸ್ ಆಗಲಿ, ಕೆಲವೊಂದು ಫೋಟೋಸ್ಗಳಾಗಲಿ ಬೇರೆ ಕಡೆ ಎಲ್ಲ ಪ್ರಚಾರ ಆಗಿ ಈ ಸೈಟ್ ಕೂಡ ಒಂದಿಷ್ಟು ಪ್ರಚಾರ ಆಗುತ್ತೆ ಮತ್ತು ಇನ್ನೊಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ ಈ ಸೈಟ್ ಬಗ್ಗೆ. ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಓದ್ತಿದ್ವಿ, ಈ ಸನ್ನತಿಯಲ್ಲೂ ಕೂಡ ಈ ಥರ ಒಂದು ಕನಗನಹಳ್ಳಿಯಲ್ಲಿ ಆರ್ಕಿಯಾಲಜಿಕಲ್ ಸೈಟ್ ಇದೆ ಅಂತ ತುಂಬ ನೋಡುವಂಥ ಆಸೆ ಕೂಡ ಇತ್ತು ಆವಾಗ. ಆದರೆ ಏನು ಮಾಡೋದು, ಒಳಗಡೆ ಅಂತೂ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ, ಈವನ್ ಅದನ್ನು ಮುಟ್ಲಿಕ್ಕೂ ಕೂಡ ಪರ್ಮಿಷನ್ ಇಲ್ಲ, ಅಲ್ಲಿ ಫೋಟೋ ತೊಗೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ. ಸೊ ಆ್ಯಕ್ಚುಲಿ ಪಬ್ಲಿಕ್ಗಳ ಸಲುವಾಗಿ ಒಂದು ಸಪ್ರೇಟಾಗಿ ಅದನ್ನು ಗಿಂಬಿ ಎಲ್ಲ ಮಾಡಿ ಒಳಗಡೆ ಒಂದು ವಿಡಿಯೋ ಅಥವಾ ಫೋಟೋ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಹೋಗಲಿ. ಸೊ ನಾವಿವಾಗ ಈ ಒಂದು ಪ್ರಜಾಪಿತ ಸಾಮ್ರಾಟ ಅಶೋಕ ಅಥವಾ ಚಕ್ರವರ್ತಿ ಅಶೋಕನ ವಿಗ್ರಹದ ಹತ್ರ ಇದ್ದೀವಿ. ಕನಗನಹಳ್ಳಿಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಈ ಕಡೆ ಬರುತ್ತೆ. ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ನಮಗೆ ಈ ಮೂರ್ತಿಗಳು ಕಾಣಿಸುತ್ತೆ. ಹಾಗೆಯೇ ಅಶೋಕನ ಸ್ತಂಭ ಕೂಡ ಮಾಡಿರೋದು ಇಲ್ಲಿ ನೋಡಬಹುದು ನೀವು ಮೇಲೆ. ಸೊ ಅದರ ಪಕ್ಕದಲ್ಲಿ ನಮಗೆ ಎರಡು ಬಾವುಟಗಳ ಕಂಬಗಳು ಕಾಣಿಸುತ್ತೆ. ಸೊ ಇಲ್ಲಿ ಅಶೋಕನ ಒಂದು ಪ್ರತಿಮೆ ಏನು ಮಾಡಿದರೆ ಅದರ ಕೆಳಗಡೆ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಬರೆದಿದ್ದಾರೆ. ಅವನು ಹುಟ್ಟಿರೋದು ಯಾವಾಗ ಅಂತೇಳಿ ಕ್ರಿಸ್ತಪೂರ್ವ 304ರಲ್ಲಿ, ಮತ್ತು ಅವನ ಪಟ್ಟಕ್ಕೆ ಯಾವಾಗ ಬಂದ, ವಿವಾಹ ಯಾವಾಗಾಯಿತು, ಮತ್ತು ರಾಜ್ಯಾಭಿಷೇಕ ಯಾವಾಗಾಯಿತು, ಅವನು ಯಾವಾಗ ತೀರ್ಕೊಂಡ ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ಇದರಲ್ಲಿ ಬರೆದಿದ್ದಾರೆ. ಸೊ ಈ ಜಾಗದಲ್ಲಿ ಈ ವಿಗ್ರಹ ಇರೋದು ಅಷ್ಟೇ ಅಲ್ಲ ಗೆಳೆಯರೆ, ನಮಗೆ ಆ ಕಡೆಯಲ್ಲಿ ನೋಡ್ಬೋದು ಸನ್ನತಿಯ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್, ಆ ಬ್ರಿಡ್ಜನ್ನು ಕೂಡ ನೋಡ್ತೇವೆ. ಇಲ್ಲೇ ನಮಗೆ ಭೀಮಾ ನದಿ ಕೂಡ ಹರಿಯೋದನ್ನು ನಾವು ನೋಡ್ಬೋದು. ಸೊ ಬನ್ನಿ ಇವಾಗ ಆ ಒಂದು ಪ್ರದೇಶಕ್ಕೆ ಹೋಗಿ ಭೀಮಾ ನದಿಯ ತೀರಕ್ಕೆ ಹೋಗಿ ನೋಡೋಣ ಅಲ್ಲೆಲ್ಲ ಹೇಗಿದೆ ಅಂತ. ಸೊ ನಾವು ಬಂದಿದ್ದೆ ಆ್ಯಕ್ಚುಲಿ ಆ ಒಂದು ಆರ್ಕಿಯಾಲಜಿಕಲ್ ಸೈಟನ್ನು ನಿಮ್ಗೆ ತೋರಿಸ್ಬೇಕಂತ. ಬಟ್ ಇಲ್ಲಿ ಯಾವುದೇ ಅವಕಾಶ ಇಲ್ಲದೇ ಇರೋ ಕಾರಣದಿಂದ ನಾವು ಬರೀ ಇಲ್ಲಿ ಹೊರಗಡೆ ಜಾಗ ಮಾತ್ರ ನೋಡ್ಕೊಂಡು ಹೋಗ್ಬೋದು. ಹಿಂದ್ಗಡೆ ನಮಗೆ ಬುದ್ಧ ವಿಹಾರ ಕೂಡ ಕಾಣಿಸುತ್ತೆ. ಸೊ ನೋಡ್ಬೋದು ಗೆಳೆಯರೆ, ಅಲ್ಲಿ ನಮಗೆ ಈ ಒಂದು ಸ್ತಂಭ ಏನು ಕಾಣಿಸ್ತಿತ್ತು, ಅಶೋಕ ಸ್ತಂಭ, ಅಲ್ಲಿಂದ ಈ ಕಡೆ ಹಿಂದ್ಗಡೆ ಬುದ್ಧ ವಿಹಾರ ಕಾಣಿಸುತ್ತೆ. ಅದ್ರ ಹಿಂದ್ಗಡೆ ಈ ನಮ್ಮ ಸನ್ನತಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೂಡ ನೋಡ್ಬೋದು ನೀವು ಇಲ್ಲಿ. ಸೊ ಅದ್ರ ಜೊತೆ ಇಲ್ಲಿ ಹರಿತಾ ಇರ್ತಕ್ಕಂಥ ನಮ್ಮ ಭೀಮಾ ತೀರ ನೋಡಿ. ಬಟ್ ಆ್ಯಕ್ಚುಲಿ ಬೇಜಾರು ಏನಂದರೆ, ಆ ಒಂದು ಆರ್ಕಿಯಾಲಜಿಕಲ್ ಸೈಟ್ಗೆ ಒಳಗಡೆ ಮೊಬೈಲು ಅಥವಾ ಕ್ಯಾಮ್ರಾ ಫೋಟೋ ತಗೊಳ್ಳಿಕ್ಕಾದರೆ ಅಟ್ಲೀಸ್ಟ್ ಅಲೌ ಮಾಡಿದರೆ ನಮಗೆ ಇನ್ನೂ ಉತ್ತಮ ಆಗ್ತಿದೆ. ಯಾಕಂದರೆ ನಾವು ಬಂದಿರೋ ಉದ್ದೇಶನೇ ಅದು. ಸೊ ಇವಾಗ ನೋಡ್ಬೋದು ನಮಗೆ ಇಲ್ಲಿ ನಾವು ಈ ಕೆರೆಯ ಈ ನದಿಯ ದಡದಲ್ಲಿದ್ದೀವಿ. ಭೀಮಾ ನದಿ ಕೃಷ್ಣೆಯ ಇನ್ನೊಂದು ಉಪನದಿ, ಇದು ಕೃಷ್ಣಾ ನದಿಯ ಇನ್ನೊಂದು ಉಪನದಿ ಭೀಮಾ ನದಿಯಾಗಿದೆ. ಸೊ ಅದನ್ನು ನಾವಿಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿರೋದನ್ನು ನೋಡ್ತೇವೆ. ಹಾಗೆ ಅದರ ತೀರನ ನಾವಿಲ್ಲಿ ನೋಡ್ಬೋದು. ನೀರು ಕೂಡ ಹರಿತಿರೋದು ಸ್ವಚ್ಛಂದವಾಗಿ ಕಾಣಿಸುತ್ತೆ ಇಲ್ಲಿ. ಬಟ್ ನೀರು ತುಂಬ ಕಡಿಮೆ ಇದೆ. ಗೆಳೆಯರೆ, ಈ ಒಂದು ಜಾಗಕ್ಕೆ ನಾನು ಮತ್ತು ನಮ್ಮ ಗೆಳೆಯರಾಗಿರ್ತಕ್ಕಂಥ ಶ್ರೀಯುತ ರಾಜೇಂದ್ರ ಕುಮಾರ್ ಅವ್ರು ಬಂದಿದ್ದೀವಿ. ನೋಡ್ಬೋದು ನಮ್ಮ ಸುತ್ತಮುತ್ತ ಎಲ್ಲ ಜಾಗ ಹೇಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಭೀಮಾ ತೀರ. ನಾವು ಇರೋದು ಸದ್ಯಕ್ಕೆ ಚಿತ್ತಾಪುರ ತಾಲೂಕಿನಲ್ಲಿರ್ತಕ್ಕಂಥ ಸನ್ನತಿ ಗ್ರಾಮ ಅಥವಾ ಕನಗನಹಳ್ಳಿ ಗ್ರಾಮದ ಈ ಒಂದು ಭೀಮಾ ತೀರದ ಪ್ರದೇಶದಲ್ಲಿ ಇದ್ದೇವೆ. ಸೊ ಇಲ್ಲಿಗೆ ಬರೋದಕ್ಕೆ ನಿಮಗೆ ಗುಲ್ಬರ್ಗದಿಂದ ಅಥವಾ ಕಲಬುರಗಿಯಿಂದ 75ರಿಂದ 80 ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ ಓನ್ ಬೈಕ್ ಇದ್ದರೆ ತುಂಬ ಉತ್ತಮ. ಯಾಕಂದರೆ ಸನ್ನತಿಗೆ ನಿಮಗೆ 1 ಅಥವಾ 2 ಬಸ್ಗಳಷ್ಟೇ ಕಾಣಿಸ್ತವೆ. ಸೊ ಅದರ ಹೊರತು ನೀವು ಸನ್ನತಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಈ ಕಡೆ ಕನಗನಹಳ್ಳಿ ಬರುತ್ತೆ. ಕನಗನಹಳ್ಳಿಯಿಂದ ಸನ್ನತಿ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ನೇರವಾಗಿ ನಿಮಗೆ ಕನಗನಹಳ್ಳಿಗೆ ಯಾವುದೇ ಬಸ್ಗಳು ವ್ಯವಸ್ಥೆ ಇರಲ್ಲ. ಸನ್ನತಿಗಿರುತ್ತೆ. ಸಮೀಪದ ದೊಡ್ಡ ಊರು ಯಾವುದಂತಂದರೆ, ಒಂದು ಕಡೆ ಸನ್ನತಿ ಹೇಳ್ಬೋದು, ಕನಗನಹಳ್ಳಿಗೆ ದೊಡ್ಡ ಊರು. ಸನ್ನತಿಗೆ ದೊಡ್ಡ ಊರು ಅಂತಂದರೆ, ಸನ್ನತಿಗೆ ಸಮೀಪ ಇರುವಂಥ ದೊಡ್ಡ ಊರು ಅಂತಂದರೆ ನಮಗೆ ಇಲ್ಲಿಂದ ಶಹಾಪುರ ಸುಮಾರು ಒಂದು 15ರಿಂದ 25 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಶಹಾಪುರ. ಯಾಕಂದರೆ
ಈ ಒಂದು ನದಿ ಏನಿದೆ ನದಿಯ ಆ ಕಡೆ ಭಾಗ ಮತ್ತು ನಮಗೆ ಪ್ರಾಬಬ್ಲಿ ಯಾದಗಿರಿ ಜಿಲ್ಲೆ ಅಂತ ಅನಿಸುತ್ತೆ, ಅದು ಶಹಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಬರುತ್ತೆ. ಸೊ ಈ ಕಡೆ ರೈಲ್ವೆ ಸ್ಟೇಷನ್ ಅಂತಂದರೆ ಸಮೀಪದ್ದು ನಾಲ್ವಾರ್ ರೈಲ್ವೆ ಸ್ಟೇಷನ್ ಮುಖಾಂತರ ಅಥವಾ ಬೆಂಗಳೂರಿಂದ ನೀವು ಅಥವಾ ಮುಂಬೈಯಿಂದ ಬೇರೆ ಯಾವುದೇ ಮಾರ್ಗದಿಂದ ರೈಲ್ವೆ ಮಾರ್ಗದಿಂದ ನೀವು ಇಲ್ಲಿಗೆ ಬರೋ ಹಾಗಿದ್ರೆ ನಾಲ್ವಾರ್ ಸ್ಟೇಷನ್ಗೆ ಇಳ್ಕೊಬೇಕಾಗುತ್ತೆ. ನಾಲ್ವಾರ್ ಇಳ್ಕೊಂಡ ನಂತರ ಅಲ್ಲಿಂದ ನಿಮಗೆ ಆಟೋ ಅಥವಾ ಲೋಕಲ್ ಬಸ್ಸಸ್ಸು ನಿಮಗೆ ಇಲ್ಲಿಗೆ ಬರೋದಕ್ಕೆ ಸಿಗ್ತವೆ. ಗೆಳೆಯರೆ, ಆ ಒಂದು ಆರ್ಕಿಯಾಲಜಿಕಲ್ ಸೈಟ್ ಒಳಗಡೆ ಹೋದ್ವಿ ನಾವು. ತುಂಬ ಚೆನ್ನಾಗಿದೆ ಒಳಗಡೆ ನೋಡಲಿಕ್ಕೆ, ಬಟ್ ಅವಕಾಶ ಇಲ್ಲದೆ ಇರೋದು ಒಂದು ವಿಪರ್ಯಾಸ, ಏನು ಮಾಡಲಿಕ್ಕಾಗಲ್ಲ. ಸೊ ಹೀಗಾಗಿ ನಾವು ನಿಮಗೆ ಇಲ್ಲಿರುವಂಥ ಒಂದು ಬುದ್ಧ ವಿಹಾರ ಮತ್ತು ಅಶೋಕನ ಪ್ರತಿಮೆ, ಅದ್ರ ಜೊತೆಗೆ ನಮ್ಮ ಭೀಮಾ ತೀರದ ನದಿ ಹಾಗೆ ಸನ್ನತಿಯ ಬೀಚ್ಕಾಮ್ ಬ್ಯಾರೇಜನ್ನು ತೋರಿಸಲಾಯಿತು. ಬನ್ನಿ ಇನ್ನೊಮ್ಮೆ ನಾವು ಈ ಅಶೋಕನ ಮೂರ್ತಿ ಹತ್ರ ಹೋಗೋಣ. ಇನ್ನೂ ಡೆವಲಪ್ ಮಾಡಬೇಕು. ನಮ್ಮದು ಹೈದರಾಬಾದ್ ಕರ್ನಾಟಕ ಅಲ್ವಾ, ಅದನ್ನು ಈಗ ಹೆಸರಿಗೆ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಇನ್ನೂ ಯಾವುದೇ ರೀತಿಯಾದಂಥ ಕಲ್ಯಾಣ ಆಗಿಲ್ಲ, ಕಲ್ಯಾಣ ಕಾರ್ಯಗಳು. ಸೊ ಇದು ಬಂದುಬಿಟ್ಟು ನಮ್ಮ ಅಶೋಕನ ಪ್ರತಿಮೆಯನ್ನು ನಾವಿಲ್ಲಿ ನೋಡ್ತೇವೆ. ಪ್ರಜಾಪಿತ ಸಾಮ್ರಾಟ ಅಶೋಕ್ ಅಂತ ಬರೆದಿದೆ. ಮತ್ತು ಇಲ್ಲಿ ಕೆಳಗಡೆ ಅವರು ಪೂರ್ತಿ ಡೀಟೇಲ್ ಯಾವ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ಬರೆದಿದ್ದಾರೆ. ಗೆಳೆಯರೆ, ಆ ಒಂದು ಆರ್ಕಿಯಾಲಜಿಕಲ್ ಸೈಟ್ ಒಳಗಡೆ ಹೋಗಿದರೆ ನಮಗೆ ಇನ್ನೂ ಹಲವಾರು ವಿಷಯಗಳನ್ನು, ಹೊಸ ವಿಷಯಗಳನ್ನು ತಿಳ್ಕೊಳ್ಳುವಂಥ ಅವಕಾಶ ಇತ್ತು. ಮೇಲ್ಗಡೆ ನೋಡ್ತೀರಾ ಗೆಳೆಯರೆ, ಈ ಒಂದು ಸ್ತಂಭದ ಮೇಲೆ ಅಲ್ಲಿ 4 ಕಡೆ ಸಿಂಹ ಕೂತ್ಕೊಂಡಿರೋದನ್ನು ನಾವು ನೋಡ್ತೇವೆ. ಅದರ ಮೇಲೆ ಒಂದು ಅಶೋಕ ಚಕ್ರನ ನಾವು ಕಾಣ್ತೇವೆ. ಸೊ ಇಲ್ಲಿ ಅಶೋಕನ ಪ್ರತಿಮೆ ಇದೆ. ಗೆಳೆಯರೆ, ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೇನೆ ನಾವು ಇನ್ನೂ ಯಾವುದಾದ್ರೂ ಪ್ರದೇಶಗಳನ್ನು ಮರ್ತಿದ್ರೆ, ನಾವು ಈಗ ಸದ್ಯಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿದ್ದೇವೆ. ಸೊ ಈ ಭಾಗದಲ್ಲಿ ಯಾವುದಾದ್ರೂ ಸ್ಥಳ ನೀವು ಅದನ್ನು ಜನಕ್ಕೆ ಪರಿಚಯ ಪಡಿಸಲಿಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದು ಯಾವುದಾದ್ರೂ ಆಗಿದ್ದರೆ ದಯವಿಟ್ಟು ನಮ್ಮ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದು ತಿಳಿಸ್ಬೋದು. ಸೊ ಹಾಗೆಯೇ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ. ಥ್ಯಾಂಕ್ ಯು ಸೋ ಮಚ್.